ಶರಣ ಬಂಧುಗಳೇ, ವಿಷಯ ನುಡಿಯಲು ಬೇಡ, ಅಂಜೆ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅನ್ನೋ ನಿಟ್ಟಿನಲ್ಲಿ ಏನು ನಾಳೆ ಗುರು ಬಸವೇಶ್ವರ ಜಯಂತಿ ಹಮ್ಮಿಕೊಂಡಿದ್ದು ತಾಲೂಕಿನಲ್ಲಿ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಬಳಿಯಿಂದ ನಾಗಲಿಂಗೇಶ್ವರನ ದೇವಸ್ಥಾನದವರೆಗೂ ಮೆರವಣಿಗೆ ಬಸವೇಶ್ವರ ಪುತ್ಥಳಿ ಮತ್ತು ಏನು ಎಲ್ಲ ಗ್ರಾಮಗಳಿಂದ ಯುವಕರು ನಂದಿ ಧ್ವಜ ಸುಮಾರು 30 ನಂದಿ ಧ್ವಜ ಬರ್ತಾಯಿದ್ದಾವೆ ಮತ್ತು ವೀರಗಾಸೆ ಕುಣಿತ ಮತ್ತು ಲಿಂಗದ್ವೀರರು ಕುಣಿತ ಮತ್ತು ಅನೇಕ ಕಲಾ ತಂಡಗಳು ಮತ್ತು ಸಮಾಜದ ಎಲ್ಲ ಬಾಂಧವರುಗಳು ಭಾಗಿಯಾಗ್ತಾ ಇದ್ದಾರೆ. ಈ ಮೆರವಣಿಗೆಯಲ್ಲಿ ಹೆಚ್ಚಿನ ರೀತಿಯಾಗಿ ಭಕ್ತರು ಪಾಲ್ಗೊಳ್ಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ಏನು ಸಮಾಜದ SLC ಮತ್ತು PUC 90% ಮೇಲ್ಪಟ್ಟ ವಿದ್ಯಾರ್ಥಿಗಳು ಸಿದ್ದರಾಮೇಶ್ವರ ಚೌಟ್ರಿಯಲ್ಲಿ ಪ್ರತಿಭಾ ಪುರಸ್ಕಾರ ಅಂದ್ಕೊಂಡಿದ್ದು ಸಮಾಜ ವತಿಯಿಂದ ಎಲ್ಲ ತಾಲೂಕಿನ ಏನು ಪ್ರತಿಭಾವಂತ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡು ಇಲ್ಲಿ ಭಾಗವಹಿಸಬೇಕು. ಮತ್ತು ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆ, ಬೆಳಗ್ಗೆ 6:06ವರೆಗೆ ಇಷ್ಟಲಿಂಗ ಪೂಜೆ. ಇಚ್ಛೆ ಉಳ್ಳವರು ಸಮಾಜದ ಏನು ಬಂಧು ಬಾಂಧವರುಗಳು ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಬೇಕು. ಉಪಹಾರ ಸೇವಿಸಿ ಚನ್ನಬಸವೇಶ್ವರ ದೇವಸ್ಥಾನದ ಬಳಿ ಏನು ನಾವು ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತೀವಿ ಸುಮಾರು 9:30 10 ಗಂಟೆ, ಯಾಕೆಂದರೆ ಬಿಸಿಲು ಜಾಸ್ತಿ ಇರುತ್ತೆ. ಆದ್ದರಿಂದ ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ತಾಲೂಕಿನಾದ್ಯಂತ ಭಾಗವಹಿಸಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಶರಣಾರ್ಥಿ ಅಂತ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರಿಗೂ ಶರಣರು ಅಂದರೆ 25ನೇ ತಾರೀಕು ಗುಬ್ಬಿ ತಾಲೂಕಿನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಎಲ್ಲ ಶರಣ ಬಂಧುಗಳು ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೊದಲನೆಯ ಭಾಗವಾಗಿ ಇಷ್ಟಲಿಂಗ ಪೂಜೆ ಬೆಳಿಗ್ಗೆ 6 ಗಂಟೆಗೆ ಇರ್ತದೆ. ಅದಾದ ನಂತರ ಉಪಹಾರ ಇರುತ್ತದೆ, ತಿಂಡಿ ಇರುತ್ತೆ. ಅದಾದ ನಂತರ ಗುಬ್ಬಿ ಚನ್ನಬಸವೇಶ್ವರ ದೇವಾಲಯದಿಂದ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ವಿಚಾರವಾಗಿ ಅಲ್ಲಿಂದ ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು 5 ಜನ ತಾಲೂಕಿನ ಸ್ವಾಮೀಜಿಗಳು ಹಾಜರಿದ್ದರು. ಸ್ವಾಮೀಜಿಗಳ ಒಂದು ಮುಂಚೂಣಿಯಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು, ಸಮಾಜದ ಸೇವಾಕರ್ತರುಗಳು, ಎಲ್ಲ ಸಮಾಜದವರು ಅದರ ಜೊತೆಯಲ್ಲಿ ಬಂದು ಮೆರವಣಿಗೆಯಲ್ಲಿ ಬಂದು ಇಲ್ಲಿ ಇದೇ ಈರೂರು ಚೌಟ್ರಿನಲ್ಲಿ ಬೆಳಿಗ್ಗೆ ಧಾರ್ಮಿಕ ಗೋಷ್ಠಿ ಇರುತ್ತೆ. ಬಸವಣ್ಣನವರ ಕುರಿತು ಧಾರ್ಮಿಕ ಗೋಷ್ಠಿ 5 ಜನ ಸ್ವಾಮೀಜಿಗಳ ಒಂದು ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಗೋಷ್ಠಿ ನಡೆದ ನಂತರ ಇಲ್ಲಿ ಉಪಹಾರದ್ದು ಸಹ ಮಧ್ಯಾಹ್ನದ ಉಪಹಾರವನ್ನು ಸಹ ಎಲ್ಲ ಶರಣರಿಗೆ ಉಪಹಾರ ಇರ್ತದೆ. ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶರಣ ಬಂಧುಗಳು ಆಗಮಿಸಿ ತಾಲೂಕಿನಾದ್ಯಂತ ಎಲ್ಲ ಶರಣ ಬಂಧುಗಳು ಬಂದು ಬಸವಣ್ಣ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು. ಇದರ ಜೊತೆಗೆ ಸಮಾಜದ ನಮ್ಮ ಮುದ್ದಿನ ಮಕ್ಕಳು ಏನು 90% ಮೇಲೆ ಅಂಕ ಪಡೆದಿದ್ದಾರೆ, ಆ ಅಂಕ ಪಡೆದಿರೋಂಥ ಮಕ್ಕಳುಗಳು ಪೇರೆಂಟ್ಸ್ ಆದಿಯಾಗಿ ಜೊತೆಯಲ್ಲಿ ಬಂದು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಬಂದು ಈ ಒಂದು ಯಾಕೆ ಇದು ಹಮ್ಮಿಕೊಂಡಿರೋ ಅವರಿಗೆ ಪ್ರೇರಣೆ ಆಗಲಿ, ಸಮಾಜ ಪ್ರೇರಣೆ ಆಗಲಿ, ಮಕ್ಕಳು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ತಮ್ಮ ಆಸಕ್ತಿಯನ್ನು ಓದಿನ ಕಡೆ ನೀಡಲಿ ಅಂತೇಳಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪ್ರತಿಭಾ ಪುರಸ್ಕಾರವನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತದೆ. ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇನ್ನೇನು 90% ಮೇಲೆ ಅಂದರೆ SLC ಮತ್ತು PUC ಅಂಕಗಳು. ದಯವಿಟ್ಟು ಎಲ್ಲ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ಮತ್ತೊಂದು ಬಾರಿ ವಿನಂತಿಸಿಕೊಳ್ತಾರೆ.